ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ. ಇವತ್ತು ಗಣೇಶನ ವಿಸರ್ಜನೆ ಮಾಡೋಣ ಅಂತ 5 ದಿವಸಕ್ಕೆ ಕಳಿಸ್ತಾ ಇದ್ದೀವಿ ಗಣೇಶನ. ಹಾಗಾಗಿ ಸ್ವಲ್ಪ ನೈವೇದ್ಯ ಎಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಷ್ಟೊತ್ತಿಗೆ ಆಗಬೇಕಾಗಿತ್ತು ಪೂಜೆ, ಆಮೇಲೆ ವಿಸರ್ಜನೆ ಎಲ್ಲ. ಇವ್ರು ನಮ್ಮ ಮನೆಯವ್ರದ್ದು ಆಫೀಸ್ ಇದೆ ಅಂತ ಇವತ್ತು, ಸೊ ಅದಕ್ಕಾಗಿ ಹೋಗ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ಮಧ್ಯಾಹ್ನ ವಿಸರ್ಜನೆ ಮಾಡಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಊರಿಗೆ. ಹಾಗಾಗಿ ಎಲ್ಲ ಮಾಡಿಟ್ಟೆ ಹೋದ್ರೆ ಆಯಿತು ಅಂತ ಸುಮ್ಮನಾಗಿದ್ದೀನಿ. ನೋಡಿ, ಪೂಜೆನೂ ಆಗಿದೆ ನಮ್ಮ ಮನೇಲಿ ಆಗಲೇ. ಸ್ವಲ್ಪ ಸುಮ್ಮನೆ ನೋಡಿ, ದೇವ್ರ ಮುಂದೆ ಈ ಥರ ಪೂಜೆ ಆಗಿದೆ. ಹಾಗೆ ನೋಡಿ, ಇವಳು ನೋಡಿ ತಿನ್ಪೋತಿ, ತಿಂಡಿ ಪೋತಿ. ಈಗ 5 ದಿವಸದಿಂದ ಮನೇಲಿ ಈ ಥರ ಡೆಕೋರೇಷನ್ ಮಾಡಿದ್ದಕ್ಕೆ ಲುಕ್ಕೇ ಚೇಂಜ್ ಆಗಿದೆ. ಈಗ ವಿಸರ್ಜನೆ ಮಾಡ್ಬೇಕಾದ್ರೆ ಎಲ್ಲ ಈ ಒಂಥರ ಮನೇಲಿ ಕಳೆನೇ ಹೋಗ್ಬಿಡುತ್ತೆ. ನೋಡಿ, ಎಲ್ಲ ವಿಡಿಯೋದಲ್ಲೂ ದಾಯಿ ಅಂತ ವಾಯ್ಸ್ ಬಂದರೆ ಇವಳದೇ ಅದು. ನೋಡ್ಕೊಂಬಿಡಿ, ಇವಳೇ ಕಳ್ಳಿ ಯಾರು? ದಾಯಿ. ಅವಳ ಹೆಸರು ಪ್ರತೀಕ್ಷಾ. ನಾವು ದಾಯಿ ಅಂತ ಪೆಟ್ ನೇಮ್ ಇಟ್ಟಿದ್ದೀವಿ, ಅದಕ್ಕೆ ದಾಯಿ ಅಂತ ಕರಿತಾಳೆ ಅವಳು. ಅಲ್ಲೇನೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಬಜ್ಜಿಗೆ ಈರುಳ್ಳಿ ಹೆಚ್ಚಿಡು ಅಂದರೆ ಈ ಥರ ಹೆಚ್ಚಿಟ್ಟಿದ್ದಾರೆ ಡಾಬಾ ಸ್ಟೈಲ್. ಈ ಥರ ಯಾರಾದರೂ ಬಜ್ಜಿಗೆ ಹಾಕ್ತಾರ? ನಾವು ಏನೋ ಹೇಳಿದ್ರೆ ಏನೋ ಅದಕ್ಕೆ ನಾನು ಏನು ಹೇಳೋಲ್ಲ ನಮ್ಮ ಮನೆಯವ್ರಿಗೆ. ಈ ಥರ ಹೆಚ್ಚಿಡ್ತಾರೆ ನೋಡಿ. ಈ ಥರ ಬಜ್ಜಿಗೆ ಹಾಕೋಕ್ಕಾಗುತ್ತೆ ಇದನ್ನ? ಕರ್ಮ. ನೋಡಿ, ಪಾಯಸ ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ನೋಡಿ, ಚೆನ್ನಾಗಾಗಿದೆ ನೋಡಿ. ಗಮ್ಮಂತ ಐತೆ ಅಲ್ಲ ಪಾಯಸ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಬಜ್ಜಿ ಮಾಡೋಕ್ಕೆ. ಇಲ್ಲಿ ಬಜ್ಜಿ ಹಿಟ್ಟು ರೆಡಿಯಾಗಿದೆ. ಬಜ್ಜಿ ಮಾಡಿಬಿಡೋದು ಇವಾಗ. ಬಜ್ಜಿ ಮಾಡಿ, ಈ ಕಡೆ ಅನ್ನ ಆಗಿದೆ, ಈ ಕಡೆ ಪಾಯಸ ಆಗಿದೆ. ಇಲ್ಲಿ ಬಜ್ಜಿ ಮಾಡಿಬಿಟ್ಟು ನೈವೇದ್ಯ ಹಿಡಿದ್ಬಿಟ್ಟು ವಿಸರ್ಜನೆ ಮಾಡಬೇಕಾದ್ರೆ ಸಿಗ್ತೀನಿ ನಾನು. ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ನಾನು ನೈವೇದ್ಯ ಮಾಡ್ತೀನಿ. ನಮ್ಮ ಮನೆಯವ್ರು ಬಂದಮೇಲೆ ವಿಸರ್ಜನೆ ಮಾಡೋದು ಪ್ರೊಸೆಸ್ಸು ನೋಡೋಣ. ಈಗ ರೆಡಿಯಾಗಿದ್ದೀನಿ. ಈಗ ಗಣೇಶನ ವಿಸರ್ಜನೆ ಮಾಡೋಣ, ಮಾಡಿಬಿಟ್ಟು ಊರಿಗೆ ಹೋಗೋಣ. ಬಾ. ನೋಡಿ, ಇಲ್ಲಿ ನನ್ನ ಮಗನ ಹೇಗೆ ರೆಡಿಯಾಗಿದ್ದಾನೆ. ಇವಳು ನೋಡಿ, ಇವಳ್ದು ಸೆಕೆಂಡ್ ಡ್ರೆಸ್ ಚೇಂಜ್ ಇವಳ್ದು. ಇವೊಂದು ಫಸ್ಟ್ ಡ್ರೆಸ್ ಇವನು. ಹಾಂ, ಪೂಜೆ ಮಾಡ್ರಿ. 5 ದಿವಸಕ್ಕೆ ಗಣೇಶನ ಕಳಿಸ್ತಾ ಇದ್ದೀವಿ. ಬುತ್ತಿ ಕಣ್ಣು ಕಟ್ಟಿದ್ರೆ ಎಲ್ಲಿ ಕಟ್ಟಿದ್ದೀರ ನೋಡಿ. ನಾವು ಈ ಥರ ಬುತ್ತಿ ಗಂಟು ಕಟ್ಟಿಬಿಟ್ಟು ಕಳಿಸ್ತೀವಿ. ಗಣೇಶ ಉಪವಾಸ ಹೋಗ್ಬಾರ್ದು ಅಂಥೇಳಿ ನಮ್ಮೂರಲ್ಲಿ ನಾವು ಮಾಡೋಂಗಾಗಲಿ ಅಂತ ಬೇಡ್ಕೊಂಡು ಕಟ್ತಾಯಿದ್ದಾರೆ ನಮ್ಮ ಮನೆಯವ್ರು. ರಾಘವೇಂದ್ರ ಸ್ವಾಮಿ ತೊಗೊಂಬರ್ರಿ, ಬೇರೆ ಏನಿಲ್ಲ. ನೋಡಿ, ಗಣೇಶನ ಎಳುತ್ತಾ ಇದ್ದಾರೆ. ಗೌರಮ್ಮನ, ಸಾರಿ. ಆ ನೀರು ಅದಕ್ಕೆ ಹಾಕೋಣ ಇಡ್ರಿ. ಅದು ಕಳ್ಸಿದ ನೀರು. ಇದು ಡೆಕೋರೇಷನ್ ಮಾಡಿದ್ದು, ಇದು ಅಲ್ಲೇ ಹಾಕೋದು. ಈ ನೀರು ಗಿಡಕ್ಕೆ ಏನಾರು ಹಾಕಿದ್ರೆ ಗರ್ಕೆ ಹುಳು ಬೆಳೆಯುತ್ತೆ. ಹೌದು ತಾನೆ? ನಾವು ಒಂದು ಸತಿ ಹಾಕಿ ನೋಡಿದ್ವಿ. ಇವ್ನು ನೋಡಿ ಕಿತಾಪತಿ. ನೀನೇ ಉದನ್ ಕಡೆ ಸುಟ್ಕೊಂಡೆ, ಉದನ್ ಕಡೆ ಸುಟ್ಕೊಂಡ ಕೈ.
ಹಾಂ ತಗೊಳ್ಳಿ. ಯಾ ಅಪ್ಪಾಜಿ ಬಾಯ್ಲಿ. ಮಹಾದೇವ್ ಬರ್ರಿ. ಮಹಾದೇವ್ ಏ ಬಾಯ್ಲೆ ಅಪ್ಪಾಜಿ. ಹ್ಞೂ ಇರ್ರಿ 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 ಇರ್ರಿ. ಪೂಜೆ ಮಾಡಿರಿ. ಬೆಳಗ್ರಿ. ಹ್ಞೂ ಗಂಟೆ ಕೊಡ ಬೆಳಗ್ಗೆ ಈ ಕಡೆ ಇಲ್ಲೋಡಲ್ಲಿ ಇಲ್ಲೋಡಮ್ಮ ಸಾಕು. ಮಹಾದೇವ್ ಬಿಡ ಕೈ ಮುಗಿರಿ ಬರ್ರಿ. ಇವಾಗ ಊರಿಗೆ ಹೋಗ್ತಾ ಇದೀವಿ. ವಿಸರ್ಜನೆ ಮಾಡಿಬಿಟ್ಟು ಗಣೇಶನ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಇವಳು ನೋಡಿ, ಇವಳು ಏನು ತಲೆ ತಿಂತಾಳೆ. ಮುಂದೆ ಕಾರ್ ಬೇರೆ ನಿಂತಿದೆನಾ ಹಾಕತ್ ನೋಡಿ. ಮಳೆ ಬೇರೆ ಬರ್ತಾ ಇತ್ತು. ಇವಾಗ 1:30 ಆಗೈತೆನ. 1:30 ಆಗೈತೇನ್ರಿ? 1:30 ಆಗಿದೆಯಾ? 1:30 ಈಗ. ಹಾಂ, 1:15 ಏನು 1:30. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗೋ ಅಷ್ಟರಲ್ಲಿ 2:30-3 ಗಂಟೆ ಆಗುತ್ತೆ. ಹೋದ್ಮೇಲೆ ಸಿಗ್ತೀನಿ. ಈಗ ರಣವಿನೂರ್ಗೆ ಬಂದ್ವಿ. ಅವಾಗೆಲ್ಲ ಬರ್ತಾ ಇದ್ವಿ. ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ ಮನೆದು ಕೀ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮನೇಲೇ. ಮತ್ತೆ ಅರ್ಧ ದಾರಿಗೆ ಬಂದು ಮತ್ತೆ ಮನೆಗೆ ಹೋಗಿ ಕೀ ತೊಗೊಂಡು ಮತ್ತೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ಊಟನೂ ಮಾಡಿಲ್ಲ, ಏನಿಲ್ಲ. ನನ್ನ ಮಕ್ಕಳು ಮಲ್ಕೊಂಬಿಟ್ಟಿದ್ದಾರೆ ಕಾರಲ್ಲೇ. ಈಗ ಇಲ್ಲೊಂದು ಹೋಟ್ಲಿದೆ, ಊಟ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಇಲ್ಲೇ ಕುತ್ಕೊಂಡು ತಿಂದ್ಬಿಟ್ಟು ಹೋಗಿ ಅಲ್ಲಿ ಮನೆಗೆ ಹೋಗಿ ಸ್ವಲ್ಪ ಏನೇನಾಗಿದೆ ಏನೇನಿಲ್ಲ ನೋಡ್ಬಿಟ್ಟು ಮನೇನ ಕಸ ಗಿಸ ಗುಡ್ಸಂಗಿದ್ರೆ ಗುಡಿಸ್ಬಿಟ್ಟು ಬರೋದು. ಮತ್ತೇನಿಲ್ಲ ಕೆಲಸ. ಪಲಾವ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ, ನೋಡಬೇಕು. ಅನ್ಗಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 2 ಅವರ್ ಬೇಕು. ಯಾಕ 2 ಅವರ್ ಬೇಕು. ಇವ್ರು ಬಂದಿದ್ದೆ 1:30ಗೆ. ಅಲ್ಲಿ ಗಣೇಶನ ಪ್ರಸಾದ ಇತ್ತು. ಇವ್ರ ಆಫೀಸಲ್ಲಿ ಗಣೇಶ ಕೂರಿಸಿದ್ರಂತೆ, ಪ್ರಸಾದ ಇತ್ತು, ಹೋಗೋಣ ಅಂತ ಅಂದರು. ಇನ್ನು ಇವ್ರು ಬೇರೆ ಮಲ್ಕೊಂಬಿಟ್ಟಿದ್ರಲ್ವ, ಇನ್ನೇನು ಮಾಡೋದು ಅಂತ ವಾಪಸ್ ಬಂದುಬಿಟ್ವಿ. ಹಾಗೆ ಮಳೆ ಬೇರೆ ಬರ್ತಾಯಿತ್ತು. ಇಲ್ಲೇನು ಮಳೆ ಇಲ್ಲ. ಹಾಗಾಗಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಅದೃಷ್ಟನೇ ಇಲ್ಲ ಅನ್ಸುತ್ತೆ. ಹೋದ ಸತಿ ಬಂದಾಗೂ ಕರೆಂಟ್ ಇರಲಿಲ್ಲ, ಈ ಸತಿನೂ ಕರೆಂಟ್ ಇರಲಿಲ್ಲ. ನಾನು ಪೂರ್ತಿ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ, ಆದರೆ ಕೆಳಗಡೆ ಕ್ಲಿಯರಾಗಿ ಕಾಣಲ್ಲ, ಸ್ವಲ್ಪ ಬ್ಲರ್ರಾಗಿ ಕಾಣಿಸುತ್ತೆ ಕರೆಂಟ್ ಇಲ್ಲ ಅಂದರೆ. ಸೊ ನಾನು ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಇನ್ನು ಇಲ್ಲಿ ಮೇಲೆ ಬಂದ್ವಿ ನಾವು ರೂಮ್ ಹತ್ರ. ರೂಮಿಗೆ ಬಂದು ನೋಡ್ತೀವಿ, ಫುಲ್ಲು ಜಾಡ್ಗಟ್ಬಿಟ್ಟಿದೆ. ಬಾಗ್ಲು ಹಾಕ್ಕೊಂಡಿದ್ರೆ ಹಂಗೆ ಅಲ್ವಾ ಮನೆ, ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗೋದ್ವಿ ನಾವು. ನೋಡ್ತೀವಿ, ಕಬೋರ್ಡ್ ತೆಗ್ದು ನೋಡಿದೆ, ಫುಲ್ಲು ನನ್ನ ಸೀರೆ ಅರ್ಧ ಸೀರೆ ಇಲ್ಲೇ ತಂದಿದ್ದೀನಿ, ಅರ್ಧ ಅಲ್ಲೇ ಇಟ್ಟಿದ್ದೀನಿ. ಸೊ ಜಿರಳೆಗಳೆಲ್ಲ ಆಗ್ಬಿಟ್ಟಿದೆ ಅಲ್ಲಿ. ಬೇಜಾರಾಗೋಯ್ತು ನನಗೆ. ಇನ್ನೇನು ಮಾಡೋದು ಅಂತ ಸುಮ್ಮನಾಗೋದ್ವಿ. ನಮ್ಮ ಮನೆಯವರು ಅಂತ ಇದ್ರು, ಇನ್ನೇನು ಟ್ರಾನ್ಸ್ಫರ್ ಆದರೆ ಈ ಕಡೆನೇ ಬರೋದು, ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲೇ ಇಟ್ಬಿಟ್ಟು ಬಾ, ಏನು ತರಕ್ಕೆ ಹೋಗ್ಬೇಡ ಅಂತ. ಇದು ಇನ್ನೊಂದು ರೂಮು. ಇನ್ನು ರೂಮಲ್ಲಿ ಅಲ್ಲೆಲ್ಲ ನೋಡಿಕೊಂಡು ಬೇಜಾರು ಮಾಡಿಕೊಂಡು ಇನ್ನೂ ಟೆರಸ್ ಹೋಗಿ ನೋಡ್ಬಿಡೋಣ ಬಾ. ಕೋತಿಗಳು ಏನು ಮಾಡಿದೆ ಅಂದರೆ ಟ್ಯಾಂಕ್ದು ಸಿಂಟ್ಯಾಕ್ಸ್ದು ಪೈಪು ಮುರಿದ್ಬಿಟ್ಟಿದ್ದಾರೆ. ಕುತ್ಕೊಂಡು ಮುರಿದ್ಬಿಟ್ಟಿದೆ ಅದು. ಹಾಗಾಗಿ ನಮ್ಮ ಮನೆಯವರು ಅದನ್ನು ನೋಡ್ತಾಯಿದ್ರು. ಇದನ್ನು 3ನೇ ಸತಿ ನಾವು ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಅದನ್ನು ರಿಪೇರಿ ಮಾಡಿಸ್ತಾ ಇರೋದು. ಆ ಸತಿ ಜಾತ್ರೆ ಮುಂದಿರ್ತಾ ಒಂದು ಸತಿ ರಿಪೇರಿ ಮಾಡಿಸಿದ್ವಿ. ಮತ್ತು ಇವಾಗ ಒಂದು ಸತಿ ನೋಡಿ, ಇದು ಗಿಡ ಹಾಕಿದ್ವಿ, ಹಂಗೆ ಬಿಟ್ಟು ಬಂದಿದ್ವಲ್ಲ, ಹಾಗಾಗಿ ಗಿಡ ಎಲ್ಲ ಮಳೆ ನೀರಿಗೆ ಕಾಂಗ್ರೆಸ್ ಗಿಡ ಅಂತಾರಲ್ಲ ಅದೆಲ್ಲ ಬೆಳ್ಕೊಂಬಿಟ್ಟಿದೆ.
ಇನ್ನೇನು ಮಾಡೋದು ಅಂತ ಸುಮ್ಮನೆ ನೋಡ್ಕೊಂಡು ತಮಾಷೆ ಮಾಡ್ಕೊಂಡು ನಿಂತಿದ್ವಿ. ಅಲ್ಲಿ ನೋಡಿ ಅಷ್ಟೆಲ್ಲ ತುಳಸಿ ಗಿಡ, ನಾವು ಎಷ್ಟೇ ಇದನ್ನು ಹಾಕಿ ಬೆಳೆಸಿದ್ರು ತುಳಸಿ ಗಿಡ ಬೆಳೆಯಲ್ಲ. ಯಾವಾಗ ಹಚ್ಚಿದ್ರೇನೋ ನಮ್ಮ ಅತ್ತೆಯರು, ಅದು ಈಗ ತುಳಸಿ ಗಿಡ ಅಲ್ಲಿ ಬೆಳ್ಕೊಂಬಿಟ್ಟಿದೆ. ಹಾಗೆ ಹೂ ಸತೆ ಬಿಟ್ಕೊಂಡಿತ್ತು ಅಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಲ್ಲಿ. ಇನ್ನು ಅದನ್ನು ನಾನು ತಮಾಷೆ ಮಾಡ್ತಾಯಿದ್ದೆ ನಮ್ಮ ಮನೆಯವರಿಗೆ. ಇನ್ನು ರೋಸ್ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ತಮಾಷೆ ಮಾಡ್ತಾಯಿದ್ದೆ. ಅವರು ಪೈಪ್ ಮುರಿದೋಗಿರೋದಕ್ಕೆ ಟೆನ್ಷನ್ ಆಗಿದ್ದರು. ಸೊ ಪ್ರಪೋಸ್ ಮಾಡೋ ಥರ ತಮಾಷೆ ಮಾಡ್ತಾಯಿದ್ದೆ ನಾನು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಇಲ್ಲಿ ನಿಮ್ಗೆ ಏನು ನೋಡ್ತಾ ಇದ್ದೀರಲ್ಲ ಮೇಲೆ, ಇಲ್ಲಿ ಗುಬ್ಬಿ ಗೂಡು ಕಟ್ತಿತ್ತು. ನಮ್ಮ ಮನೆಯವರು ಎಷ್ಟು ಗುಬ್ಬಿ ಸಾಕ್ತಿತ್ತು ಅಂದರೆ ಟೆರಸ್ ಮೇಲೆ ಬಟ್ಟಲಲ್ಲಿ ಅಕ್ಕಿ ಮತ್ತು ಅಕ್ಕಿನಾರಾಗಲಿ ಒಂದು ಜೋಳನಾರಾಗಲಿ, ಒಂದು ಬಟ್ಟಲದಲ್ಲಿ ಅಕ್ಕಿ, ಒಂದು ಬಟ್ಟಲದಲ್ಲಿ ನೀರು ಎಲ್ಲ ಪ್ರತಿದಿನ ಒಂದಿನ ಮಿಸ್ ಮಾಡ್ತಿರ್ಲಿಲ್ಲ. ಅವರು ತೊಗೊಂಡೋಗಿ ಮೇಲೆ ಇಡೋರು. ಇನ್ನು ಅದೆಲ್ಲ ಅಷ್ಟು ಮಿಸ್ ಮಾಡ್ಕೊತಾರೆ ಅವರು ಮನೇನ. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಟ್ರೆಂಡ್ಸಿಗೆ ಬಂದ್ವಿ. ನನ್ನ ಮಗನ ಬರ್ಡೇ ಇದೆ ಸೆಪ್ಟೆಂಬರ್ 8. ಸೊ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ ನಾನು ಆಲ್ರೆಡಿ ತೊಗೊಂಡಿದ್ವಿ, ನಾವು ಬೆಂಗಳೂರಲ್ಲೇ ತಂದಿದ್ದೆ ಸತಿ ಹೋದಾಗ. ಇನ್ನೇನು ಅದನ್ನು ತೊಗೊಂಡು ವಾಪಸ್ ಒಂದೇ ಪ್ಯಾಂಟ್ ತೊಗೊಂಡು ಬರೋಣ ಅಂತ ಹೋದವರು ಒಂದು ಜೊತೆ ಪ್ಯಾಂಟ್ ಶರ್ಟು ಮತ್ತು ನನ್ನ ಮಗಳಿಗೆ ಡ್ರೆಸ್ಸು ಎಲ್ಲ ತೊಗೊಂಡು ಬಂದ್ವಿ. ಆ ಡ್ರೆಸ್ ಹೇಗಿದೆ, ನಾವು ಏನೇನು ತೊಗೊಂಡ್ವಿ ಅಂತ ಈಗ ನೆಕ್ಸ್ಟ್ ನನ್ನ ಮನೆಗೆ ಮಕ್ಕ ತೋರಿಸ್ರೆ ನೋಡಿ ನೋಡಿ ನೋಡಿ. ನಮ್ಮ ಚಪ್ಪಲಿ ಸೌಂಡ್ ಜಾಸ್ತಿ. ಹಾಯ್ ಹಲೋ ಫ್ರೆಂಡ್ಸ್, ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆನ್ನೆ ಬಂದಿದ್ದೆ ಲೇಟ್ ಆಗೋಯ್ತು. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಲ್ಲ ಟ್ರೆಂಡ್ಸಲ್ಲಿ, ಮಕ್ಕಳಿಗೆ ಬರ್ಡೇಗೆ ಡ್ರೆಸ್ ತರೋಕ್ಕೆ. ಹಾಗಾಗಿ ಡ್ರೆಸ್ ತೊಗೊಂಡು ಬಂದಿದ್ದೀನಿ. ಹಾಗೆ ನಿಮ್ಮ ಹತ್ರ ರಿವ್ಯೂ ಮಾಡೋಣ ಅಂತ ಯಾವುದಾದ್ರು ತೊಗೊಂಡ್ಬಂದ್ವಿ ಏನು ಅಂತ. ಅಲ್ಲಿ ತೋರ್ಸೋಕ್ಕಾಗಲಿಲ್ಲ, ಸೊ ಈಗ ತೋರಿಸ್ತಾ ಇದ್ದೀನಿ. ನನ್ನ ಮಗನಿಗೆ ಅಷ್ಟೇ ಅಂತ ತೊಗೊಳಕ್ಕೆ ಹೋಗಿದ್ದು, ನನ್ನ ಮಗಳಿಗೂ ತೊಗೊಂಡ್ಬಂದ್ವಿ. ನೋಡಿ ಈಗ ತೊಗೊಂಡ್ವಿ ನಮ್ಮ ಮನೆಯಲ್ಲಿ. ಇದ್ರ ಪ್ರೈಸ್ ಬಂದು 700 ರುಪೀಸ್. ವೈಟ್ ಕಲರ್, ಇದು ವೈಟ್ ಅಲ್ಲ, ಲೈಟಿಶ್ ಪಿಂಕ್. ಚೆನ್ನಾಗಿದೆ ಅಂತ ಹೇಳಿ. ಏನು ಬರ್ತಡೇ ಬಂದ್ಬಿಟ್ರೆ ಒಂದು ಜೊತೆ ಅಲ್ಲ, 2 ಜೊತೆ ಅಲ್ಲ, 3 4 ಜೊತೆ ತೊಗೊಂಡು ಬರ್ತೀವಿ. ಅದು ಯಾವ್ದು ಹಾಕೊಂತಾರೋ ಯಾವ್ದಿಲ್ವೋ. ನೋಡಿ ಇದೊಂದು ಶರ್ಟ್ ತೊಗೊಂಡ್ಬಂದಿ. ಇದು ಬಂದು 400 ಟಿ ಶರ್ಟ್. ಟ್ರೆಂಡ್ಸಲ್ಲಿ ರೇಟ್ ಜಾಸ್ತಿ. ಜುಡಿಯೋದಲ್ಲಿ ನನಗೆ ಇಷ್ಟ ಆಗುತ್ತೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ. ಅಲ್ಲಿ ಇದೊಂದು ಶಾರ್ಟ್ಸ್ ತೊಗೊಂಡ್ರು ನನ್ನ ಮಗನಿಗೆ. ನಾನು ಬೆಂಗಳೂರಲ್ಲಿ ಒಂದು ಶರ್ಟು 2 ಪ್ಯಾಂಟ್ ತೊಗೊಂಬಂದಿದ್ದೆ ಅವನಿಗೆ. ಇವತ್ತು ಕಲರ್ ತೊಗೊಂಡ್ಬಂದೆ. ಇದಕ್ಕೆ ಮ್ಯಾಚ್ ಆಗುತ್ತೋ ಇಲ್ಲ, ಮ್ಯಾಚ್ ಆಗಂಗೆ ಇದಕ್ಕೆ ಮ್ಯಾಚ್ ಆಗೋ ಥರ ಇದನ್ನು ತೊಗೊಂಡ್ಬಂದಿದ್ದೀನಿ. ಪಿಸ್ತಾ ಕಲರ್ ಒಂದು ಶರ್ಟ್ ತೊಗೊಂಬಂದಿದ್ದೀನಿ. ಅದಕ್ಕೆ ಮ್ಯಾಚ್ ಆಗಂಗೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ತೊಗೊಂಬಂದೆ. ನನಗೇನು ತೊಗೊಳ್ಳಿಲ್ಲ, ಟಾಪ್ ತೊಗೊಳ್ಳೋಣ ಅಂದೆ. ರೇಟ್ ಜಾಸ್ತಿ ಇತ್ತು. ಆಮೇಲೆ ನನಗೆ ಯಾಕೋ ಇಷ್ಟನೂ ಆಗಲಿಲ್ಲ ಅಲ್ಲಿ ಕಲೆಕ್ಷನ್ಸು, ಹಾಗಾಗಿ ಬಿಟ್ಟು ಬಂದ್ಬಿಟ್ಟೆ. ನೆಕ್ಸ್ಟು ಈಗ ಫ್ರೈಡೇ ಎಲ್ಲ ಹೋಗೋದಿದೆ. ಅಲ್ಲಿ ಹೋದಾಗ ಜುಡಿಯೋಕ್ಕೆ ಏನಾದರೂ ಹೋದರೆ ತೊಗೊಂಬರೋಣ ಅಂತ. ನೋಡಿ ಜಾಸ್ತಿ ಏನು ತೊಗೊಂಬರಲಿಲ್ಲ ನಾನು. ಹಾಗೆ ಇಷ್ಟಕ್ಕೇ 2500 ಏನೋ ಆಯಿತು. ಬೆಳಗ್ಗೆಯಿಂದ ಕೆಲಸ ಮಾಡೋದಕ್ಕೋಸ್ಕರ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ವಿಡಿಯೋ ಮಾಡಿ ನಿಮ್ಮ ಹತ್ರ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.